Hi dear students, welcome to business class. In previous video I discussed about the types of planning. In types of planning in previous video I already told the three main plans: the policy, procedure and methods. ಸೊ ಈ ಒಂದು ಮುಂಚಿನ ವಿಡಿಯೋದಲ್ಲಿ ನಾವು ಯಾವುದರ ಕುರಿತು ಅಧ್ಯಯನವನ್ನು ಮಾಡಿರುವಂತಹದ್ದು ಅಂತ ನೋಡಿದಾಗ ನೀತಿಗಳು, ಕಾರ್ಯವಿಧಾನಗಳು ಮತ್ತು ವಿಧಾನಗಳ ಕುರಿತು ಅಧ್ಯಯನವನ್ನು ಮಾಡಿರುವಂತಹದ್ದು. ಇವತ್ತಿನ ಒಂದು ತರಗತಿಯಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ವಿಷಯ ಯಾವುದು ಅಂದರೆ ಅದೇ ಯೋಜಿಸುವಿಕೆಯಲ್ಲಿನ ವಿಧಗಳು ಅನ್ನುವಂತಹದ್ದು. ಆ ಯೋಜಿಸುವಿಕೆಯಲ್ಲಿನ ವಿಧಗಳಲ್ಲಿ ಮೂರು ಅಂಶಗಳು ಏನಾಗಿದೆ ಪ್ರಮುಖವಾಗಿ ಕಾಣ್ತೇವೆ. ಮೂರು ವಿಧಗಳು ಪ್ರಮುಖವಾಗಿ ಕಾಣುವಂತಹದ್ದು. Again we want to study three types of the business plan. Those are let us see one by one. The first one is the rules. ನಿಯಮಗಳು ಅಂತ ಹೇಳಿ ಕರೆಸ್ಕೊಳ್ತವೆ. ಈ ನಿಯಮಗಳು ಅಂದ್ರೆ ಏನು? ಏನಾಗಿರುವಂತಹದ್ದು ನಿಯಮಗಳು? ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಎವ್ರಿ ಆರ್ಗನೈಸೇಷನ್ ಹ್ಯಾವ್ ದೇರ್ ಓನ್ ರೂಲ್ಸ್ ಅಂಡ್ ಪಾಲಿಸೀಸ್. ಪ್ರತಿಯೊಂದು ಸಂಸ್ಥೆಗಳು ತಮ್ಮದೇ ಆದಂತಹ ನಿಯಮಗಳನ್ನು ಹೊಂದುವುದರ ಮೂಲಕ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇರ್ತವೆ. ವಿತೌಟ್ ದ ರೂಲ್ಸ್ ನೋ ಒನ್ ಆರ್ಗನೈಸೇಷನ್ ಕ್ಯಾನ್ ಲೀಡ್ ದೇರ್ ಆಕ್ಟಿವಿಟಿ. ಯಾವುದೇ ಒಂದು ಸಂಸ್ಥೆ ನಿಯಮಗಳು ಜಾರಿಗೆ ತರದೇ ಇದ್ದಿದ್ದಲ್ಲಿ ಅಥವಾ ರೂಪಿಸದೇ ಇದ್ದಿದ್ರೆ ಯಾವ ವ್ಯವಹಾರ ಚಟುವಟಿಕೆಗಳು ನಡೀತಾ ಇರ್ತಿಲ್ಲ, ಅಥವಾ ಒಂದು ವ್ಯವಸ್ಥೆ ಅನ್ನುವಂತಹದ್ದು ಏನಾಗ್ತಾ ಇತ್ತು, ಸರಿಯಾಗಿ ಇರ್ತಿದ್ದಿಲ್ಲ. ಹಾಗಾಗಿ ಏನು ಅವಶ್ಯಕತೆ ಇದೆ? ದ ರೂಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಕಂಡಕ್ಟ್ ದ ಬಿಸ್ನೆಸ್ ಆಕ್ಟಿವಿಟಿ ಆಸ್ ವೆಲ್ ಆಸ್ ದ ಮ್ಯಾನೇಜ್ಮೆಂಟ್. ಹಾಗಾಗಿ ರೂಲ್ಸ್ ಅಂದ್ರೆ ಏನು, ನಿಯಮಗಳು ಅಂದ್ರೆ ಏನು? ಸಿಂಪಲ್. Rules are specific statement. Rules are specific statement that inform what to be done. That inform what to be done. ನಿಯಮಗಳು ಅನ್ನುವಂತಹದ್ದು ನಿರ್ದಿಷ್ಟವಾದ ಹೇಳಿಕೆಗಳಾಗಿದ್ದು, ನಿಯಮಗಳು ನಿರ್ದಿಷ್ಟವಾದ ಹೇಳಿಕೆಗಳು ಆಗಿದ್ದು ಏನನ್ನ ಮಾಡಬೇಕು ಅನ್ನುವುದರ ಬಗ್ಗೆ ಮಾಹಿತಿಯನ್ನ ನೀಡುತ್ತವೆ. ಯಾವುದರ ಕುರಿತು ನಾವು ಏನು ಮಾಡಬೇಕಾಗಿದೆ ಭವಿಷ್ಯದಲ್ಲಿ, ಆ ಮಾಡಬೇಕಾದ ಕೆಲಸಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುವಂತಹದ್ದು ಯಾವುದು ಅಂತ ನೋಡಿದಾಗ ಅದು ನಿಯಮಗಳು ಅಂತ ಅನ್ಸ್ಕೊಳ್ತವೆ. ಹಾಗಾಗಿ ನಿಯಮಗಳು ಅನ್ನುವಂತಹದ್ದು ಏನಾಗಿರ್ತದೆ? ಇಟ್ ರಿಫ್ಲೆಕ್ಟ್ ಮ್ಯಾನೇಜರಿಯಲ್ ಡಿಸಿಷನ್ಸ್. Which one is the reflect the managerial decisions? Rules or reflect the managerial decision that certain action must or must not to be taken. Must or must not to be taken. ಈ ನಿಯಮಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ನಿರ್ವಹಣಾಂಗದ ಚಟುವಟಿಕೆಗಳಿಗೆ ಸಂಬಂಧಿಸಿದೆ. ಈ ನಿರ್ವಹಣಾಂಗದ ಚಟುವಟಿಕೆಗಳನ್ನ ಮಾಡಬೇಕು ಅಥವಾ ಮಾಡಬಾರದು ಅನ್ನುವಂತಹ ಒಂದು ವಿಷಯವನ್ನ ಯಾರಿಗೆ ತಿಳಿಸುವಂತಹದ್ದು? ಟು ದ ಮ್ಯಾನೇಜರ್, ಟು ದ ವರ್ಕರ್ ಆಸ್ ವೆಲ್ ಆಸ್ ದ ಬೋರ್ಡ್ ಆಫ್ ದ ಮೆಂಬರ್ಸ್. ಅಲ್ಲಿ ಇರುವಂತಹ ಕೆಲಸಗಾರರಿಗೂ, ವ್ಯವಸ್ಥಾಪಕರಿಗೂ ಮತ್ತು ಅಲ್ಲಿ ಇರುವಂತಹ ನಿರ್ದೇಶಕ ಮಂಡಳಿಯವರಿಗೂ ಸಹಿತವಾಗಿ ಯಾವ ಕೆಲಸವನ್ನ ಮಾಡಬೇಕು ಅನ್ನುವಂತಹದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸುವಂತಹದ್ದು ಯಾವುದು ಅಂದ್ರೆ ಅದು ರೂಲ್ಸ್ ಅನ್ನುವಂತಹದ್ದು, ನಿಯಮಗಳು ಅಂತ ಅನ್ಸ್ಕೊಳ್ತವೆ. ರೂಲ್ಸ್ ಆರ್ ರಿಜಿಡ್ ಅಂಡ್ ಡಿಮ್ಯಾಂಡ್ ಸ್ಟ್ರಿಕ್ಟ್ ಕಂಪ್ಲೈಂಟ್ಸ್. ರೂಲ್ಸ್ ಆರ್ ರಿಜಿಡ್. ಇವು ನಿಯಮಗಳು ಏನಾಗಿರುವಂತಹದ್ದು ಅಂತ ನೋಡಿದಾಗ ಕಠಿಣತೆಯನ್ನ ಹೊಂದಿದ್ದಾವೆ. ಇವು ಏನಾಗಿರುವಂತಹದ್ದು ಕಠಿಣತೆಯನ್ನ ಹೊಂದುವುದರ ಮೂಲಕ ಯಾವುದಕ್ಕೆ ಬೇಡಿಕೆಯನ್ನ ನೀಡ್ತವೆ ಅಂತಂದ್ರೆ ಶಿಸ್ತು ಪಾಲನೆಗೆ ಬೇಡಿಕೆಯನ್ನ ನೀಡ್ತವೆ. ಶಿಸ್ತನ್ನ ನಾವೇನ್ ಮಾಡಬೇಕು? ಕಾಯ್ದುಕೊಳ್ಬೇಕು. ಸ್ಟ್ರಿಕ್ಟ್ ಆಗಿ ಇರುವಂತಹದ್ದು. ಶಿಸ್ತನ್ನ ಕಾಪಾಡಿಕೊಳ್ಳುವುದರ ಮುಖ್ಯ ಉದ್ದೇಶ ಯಾವುದಾಗಿರುವಂತಹದ್ದು? ನಿಯಮ ಆಗಿರುವಂತಹದ್ದು. ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಇರ್ತೀವಿ ಸಾಮಾನ್ಯವಾಗಿ ಇನ್ ಜನರಲ್ ಥಿಂಕಿಂಗ್, ಹೆಲ್ಮೆಟ್ ಧರಿಸಿಲ್ಲ ಅಂದ್ರೆ ಫೈನ್ ಹಾಕ್ತಾರೆ. ಇದು ಪೊಲೀಸಿನ ರೂಲ್ಸು. ಇಟ್ ಇಸ್ ವಾಟ್ ರೂಲ್ಸ್. ನಾವೇನಾದ್ರೂ ಲೈಸೆನ್ಸ್ ಇಲ್ಲಾರ್ದೆ ಬೈಕ್ ಹೊಡೆದ್ರೆ ಫೈನ್ ಬೀಳ್ತದೆ. ಇದು ರೂಲ್ಸ್ ಪಾಲಿಸಿನೋ? ವಾಟ್ ಇಸ್ ದ ರೂಲ್ಸ್? ಮತ್ತಿನ್ನೊಂದು ಹೇಳ್ಬೋದು ನಾವು,
ತಂಬಾಕು ಸೇವನೆ ನಿಷಿದ್ಧ, ತಂಬಾಕು ಸೇವನೆ ಮಾಡುವುದಲ್ಲಿ ಕಾಲೇಜ್ ಕ್ಯಾಂಪಸ್ ಒಳಗ. ಇದು ರೂಲ್ಸ್ ಅಥವಾ ಪಾಲಿಸಿ ಅಂದ್ರೆ ರೂಲ್ಸ್, ಯಾಕಂತಂದ್ರೆ ಶಿಸ್ತು ಪಾಲನೆ ಮಾಡಬೇಕು. ಇನ್ ಕೇಸ್ ಅವಾಯ್ಡ್ ಮಾಡಿದ್ರೆ, ಆ ಶಿಸ್ತನ್ನು ಅವಾಯ್ಡ್ ಮಾಡಿದ್ರೆ ಏನಾಗುವಂತಹದ್ದು ಪನಿಷ್ಮೆಂಟ್, ಏನಾಗಿರುವಂತಹದ್ದು ಪನಿಷ್ಮೆಂಟ್ ಅನ್ನುವಂತಹದ್ದು ಇದ್ದೇ ಇರ್ತದೆ. ಸೊ ಹಾಗಾಗಿ ರೂಲ್ಸ್ ಅನ್ನುವಂತಹದ್ದು ಯಾವುದಕ್ಕೆ ಇಂಪಾರ್ಟೆಂಟ್ ಅನ್ನು ಕೊಡುತ್ತದೆ? ಎಸ್, ದ ರೂಲ್ಸ್ ಆರ್ ಎನ್ಫೋರ್ಸ್ಡ್ ಟು ಮೇಂಟೈನ್ ಡಿಸಿಪ್ಲಿನ್. The rules are enforced to maintain discipline and to avoid disorder in the organization. Yes, it helps to maintain the discipline and to avoid the disorder in the organization. ಶಿಸ್ತನ್ನು ಕಾಪಾಡಿಕೊಳ್ಳುವುದಕ್ಕಾದರೂ ಆಗಿರುವಂತಹದ್ದು ಮತ್ತು ಕ್ರಮಬದ್ಧತೆಯನ್ನ, ಆರ್ಡರ್ ಅನ್ನು ಕಾಯ್ದುಕೊಳ್ತದೆ. ಯಾವುದನ್ನ? ಕ್ರಮಬದ್ಧತೆಯನ್ನು ಕಾಯ್ದುಕೊಳ್ಳುವುದು ಮತ್ತು ಶಿಸ್ತನ್ನು ಕಾಯ್ದುಕೊಳ್ಳುವುದರ ಮೂಲಕ ಸಂಸ್ಥೆಯ ಚಟುವಟಿಕೆಗಳಿಗೆ ಏನಾಗಿರುವಂತಹದ್ದು ಅನುಕೂಲಕರ ಆಗಿರುವಂತಹದ್ದು. ಎಸ್, ಸೊ ವಿತ್ ದ ಹೆಲ್ಪ್ ಆಫ್ ದ ಮೇಂಟೈನ್ ಡಿಸಿಪ್ಲಿನ್ ಅಂಡ್ ದ ಆರ್ಡರ್, ದ ರೂಲ್ಸ್ ಹೆಲ್ಪ್ಸ್ ಟು ಕಂಡಕ್ಟ್ ದ ಬಿಸ್ನೆಸ್ ಆಕ್ಟಿವಿಟಿ ಆರ್ ಮ್ಯಾನೇಜ್ಮೆಂಟ್ ಆಕ್ಟಿವಿಟಿ ಆಸ್ ಸ್ಮೂತ್ಲಿ, ಆಸ್ ವಾಟ್ ಸ್ಮೂತ್ಲಿ. ಸೊ ಹಾಗಾಗಿ ರೂಲ್ಸ್ ಅನ್ನುವಂತಹದ್ದು ಏನಾಗಿದೆ? ಅವಶ್ಯಕತೆ ಇರುವಂತಹದ್ದು. ಇನ್ನು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಗೆ ಎಕ್ಸಾಂಪಲ್ ಯಾವ್ದು ಕೊಡಬಹುದು ಅಂತ ನೋಡಿದಾಗ, ಲೇಬರ್ ಆಕ್ಟ್ ಅನ್ನುವಂತಹದ್ದಿದೆ. ಆ ಲೇಬರ್ ಆಕ್ಟ್ ಪ್ರಕಾರನೇ ಏನ್ ಮಾಡಬೇಕು? ಒಂದು ಆರ್ಗನೈಸೇಷನ್ ಅನ್ನುವಂತಹದ್ದು ಕೆಲಸವನ್ನ ಮಾಡಬೇಕಾಗ್ತದೆ. ಅಕಸ್ಮಾತ್ ಆ ಮ್ಯಾನೇಜ್ಮೆಂಟ್ ಏನ್ ರೂಲ್ಸ್ ಅನ್ನ ಫ್ರೇಮ್ ಮಾಡಿರ್ತದೋ ಆ ರೂಲ್ಸ್ ಒಳಗೆ ವರ್ಕರ್ಸ್ ಏನ್ ಮಾಡಬೇಕಾಗ್ತದೆ? ಕೆಲಸವನ್ನ ಮಾಡಬೇಕಾಗ್ತದೆ. ವಿಷನ್ ಬ್ಲೋಯಿಂಗ್ ಮಾಡಬಾರ್ದು ಅಥವಾ ತಪ್ಪು ನಡವಳಿಕೆ ಇರಬಾರ್ದು. ಸೊ ಈ ರೀತಿಯಾದಂತಹ ರೂಲ್ಸ್ ಅನ್ನ ಪ್ರತಿಯೊಂದು ಸಂಸ್ಥೆಗಳು ತಮ್ಮದೇ ಆಗಿ ಮಾಡಿಕೊಂಡಿರುವಂತಹದ್ದು ನಾವು ಕಾಣಬಹುದು. ಎಸ್, ದ ನೆಕ್ಸ್ಟ್ ಒನ್ ಇಸ್ ದ ಪ್ರೋಗ್ರಾಮ್. ಕಾರ್ಯಕ್ರಮಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಸಾಮಾನ್ಯವಾಗಿ ನಾವು ನೋಡುವುದಾದ್ರೆ ಇನ್ ಜನರಲ್ ಮನೆಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರ್ತದೆ, ಸ್ಕೂಲಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರ್ತದೆ, ಅಥವಾ ಫಂಕ್ಷನ್ ಅಲ್ಲಿ ಮದುವೆಯಾದರೂ ನಡೆಯುವಂತಹದ್ದು. ಸೊ ಫಂಕ್ಷನ್ ಅಥವಾ ಪ್ರೋಗ್ರಾಮ್ ಅನ್ನುವಂತಹದ್ದು ನಾವು ನೋಡ್ತಾನೆ ಇರ್ತೀವಿ. ಸೊ ಅಥವಾ ಸೆಮಿನಾರ್ ಅನ್ನುವಂತಹದ್ದೊಂದು ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡಬಹುದು, ಅಥವಾ ನಮ್ದು ಯಾವುದಂತಹ ಒಂದು ಬ್ರಾಂಚ್ ಅನ್ನ ಓಪನ್ ಮಾಡಬೇಕಾಗಿದೆ. ಇಟ್ ಈಸ್ ಆಲ್ಸೋ ವಾಟ್ ಪ್ರೋಗ್ರಾಮ್. ಸೊ ಇನ್ನೊಂದು ಪ್ರೋಗ್ರಾಮ್, ಈ ಸರಿ ಪ್ರೊಡಕ್ಷನ್ ಅನ್ನು ನಾವು ಮಾಡಬೇಕಾಗಿದೆ. ಇಟ್ ಇಸ್ ವಾಟ್ ಪ್ರೊಡಕ್ಷನ್ ಪ್ರೋಗ್ರಾಮ್, ಸೇಲ್ಸ್ ಪ್ರೋಗ್ರಾಮ್, ಫೈನಾನ್ಸಿಂಗ್ ಪ್ರೋಗ್ರಾಮ್. ಸೊ ಮೆನಿ ಟೈಪ್ಸ್ ಆಫ್ ದ ಪ್ರೋಗ್ರಾಮ್. ಅಲ್ಲಿ ವಿವಿಧ ರೀತಿಯಾದಂತಹ ಕಾರ್ಯಕ್ರಮಗಳು ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ವೇರ್ ಇನ್ ದ ಆರ್ಗನೈಸೇಷನ್. ಸೊ ಹಾಗಾದ್ರೆ ಪ್ರೋಗ್ರಾಮ್ ಅಂದ್ರೆ ಏನು, ಕಾರ್ಯಕ್ರಮಗಳು ಅಂದ್ರೆ ಏನಾಗಿರುವಂತಹದ್ದು? ಲೆಟ್ ಅಸ್ ಸಿ ವಾಟ್ ಇಸ್ ದ ಮೀನಿಂಗ್ ಆಫ್ ಅ ಪ್ರೋಗ್ರಾಮ್. ಸಿಂಪಲ್, it is a detailed statement about a project. It is a what? Detailed statement about a project which outlines the objectives, policies, procedures, rules, tasks, human and physical resources required and the budget to implement any course of action. ಯಾವುದೇ ಕಾರ್ಯಮಾರ್ಗಗಳನ್ನು ಕಾರ್ಯಗತಗೊಳಿಸಲಿಕ್ಕೆ, ಯಾವುದೇ ಒಂದು ಯೋಜನೆಯಲ್ಲಿ, ಯಾವುದೇ ಒಂದು ನಿರ್ದಿಷ್ಟ ಯೋಜನೆಯಲ್ಲಿ ಕಾರ್ಯಮಾರ್ಗಗಳನ್ನು ಕಾರ್ಯಗತಗೊಳಿಸಲಿಕ್ಕೆ ಬೇಕಾಗಿರುವಂತಹ ಉದ್ದೇಶಗಳು ಆದರೂ ಆಗಿರಬಹುದು, ನೀತಿಗಳಾದರೂ ಆಗಿರಬಹುದು, ಕಾರ್ಯವಿಧಾನಗಳಾದರೂ ಆಗಿರಬಹುದು, ನಿಯಮಗಳಾದರೂ ಆಗಿರಬಹುದು, ಸೊ ಚಟುವಟಿಕೆಗಳಾದರೂ ಆಗಿರಬಹುದು. ಅಲ್ಲದೆ ಸೊ ಮಾನವ ಸಂಪನ್ಮೂಲ ಮತ್ತು ಭೌತಿಕ ಸಂಪನ್ಮೂಲಗಳ ಅವಶ್ಯಕತೆಯನ್ನು ತಿಳಿದುಕೊಂಡು ಅದಕ್ಕೆ ಮುಂಗಡ ಪತ್ರವನ್ನ ಮಾಡುವಂತಹ, ಮುಂಗಡ ಪತ್ರವನ್ನ ವ್ಯವಸ್ಥೆಗೊಳಿಸುವಂತಹ ಒಂದು ಪ್ರಕ್ರಿಯೆಗೆ, ಮುಂಗಡ ಪತ್ರವನ್ನ ವ್ಯವಸ್ಥೆಗೊಳಿಸುವಂತಹ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತಾ ಇದ್ದೀವಿ ಅಂತಂದ್ರೆ ಕಾರ್ಯಕ್ರಮಗಳು ಅಂತ ಹೇಳಿ ಕರಿತಾ ಇರುವಂತಹದ್ದು. ಏನಂತ ಕರಿತಾ ಇದ್ದೀವಿ? ಕಾರ್ಯಕ್ರಮಗಳು. ಸಿಂಪಲ್, ನಾವು ಸಾಮಾನ್ಯವಾಗಿ ಒಂದು ಉದಾಹರಣೆಯನ್ನ ನೋಡೋಣ. ಸೊ ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಬೇಕು. ಯಾವುದು? ವೆಲ್ಕಮ್ ಪಾರ್ಟಿಯನ್ನು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋಣ. ಸೊ ವೆಲ್ಕಮ್ ಪಾರ್ಟಿಯನ್ನು ನಾವು ಮಾಡಬೇಕಾದ್ರೆ ಇಟ್ ಈಸ್ ಅ ವಾಟ್ ಫಂಕ್ಷನ್ ಆರ್ ಪ್ರೋಗ್ರಾಮ್. ಇದಕ್ಕೆ ನಾವೇನು ಮಾಡಬೇಕು? ಆಬ್ಜೆಕ್ಟನ್ನು ಸೆಟ್ ಮಾಡೋದು, ಪ್ಲಾನ್ ಮಾಡ್ತೀವಿ. ಏನು? ಸೊ ಈ ರೀತಿಯಾಗಿ ನಾವು ಸಕ್ಸಸ್ಸನ್ನು ಮಾಡಲೇಬೇಕು ಅನ್ನುವಂತಹದ್ದು ಆಬ್ಜೆಕ್ಟು. ಯಾರನ್ನ ಕರಿಬೇಕು ಅನ್ನುವಂತಹದ್ದು ಆಬ್ಜೆಕ್ಟ್. ಸೊ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟ ನೀತಿಗಳು ಏನೇನಿದ್ದಾವೆ, ಕಾರ್ಯವಿಧಾನಗಳಿದ್ದಾವೆ, ಯಾರನ್ನೆಲ್ಲ ಮಾತಾಡಿಸೋದು, ಆ ಸ್ಟೆಪ್ ಬೈ ಸ್ಟೆಪ್ ಏನನ್ನ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಬಹುದು. ಆಮೇಲೆ ಅಲ್ಲಿ ಯಾರನ್ನ ರೂಲ್ಸ್ ಆಗಿ ನಾವು ತಗೊಳ್ಬಹುದು ಅಥವಾ ಯಾವ ಟಾಸ್ಕ್ ಅನ್ನ ಮಾಡಬಹುದು, ಅಲ್ಲಿ ರಿಸೋರ್ಸ್ ಪರ್ಸನ್ ಯಾರಿರಬೇಕು, ಸ್ಟೂಡೆಂಟ್ಸ್ ಇರಬೇಕು, ಪೇರೆಂಟ್ಸ್ ಕರೆಸಬೇಕು,
ಅಥವಾ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಇಬ್ಬರನ್ನು ಕರೆಸಬೇಕು, ಅದು ಅಲ್ಲದೆ ಅಲ್ಲಿ ಚೇರ್ಸ್ ಅನ್ನು ಹಾಕ್ಸ್ಬೇಕು, ಅಥವಾ ಬೆಂಚಸ್ ಅನ್ನು ಹಾಕ್ಸ್ಬೇಕು, ಅಥವಾ ಹಾಗೆ ಕೂಡಿಸ್ಬೇಕು. ಸೊ ಈ ರೀತಿಯಾಗಿ ಫಿಸಿಕಲ್ ರಿಸೋರ್ಸಸ್, ಹ್ಯೂಮನ್ ರಿಸೋರ್ಸಸ್, ಈ ಎಲ್ಲ ರೀತಿಯಾದಂತಹ ಒಳಗೊಂಡು ಅವನು ಬಜೆಟ್ ಅನ್ನ ಫ್ರೇಮ್ ಮಾಡ್ಕೊಂಡು ನಾವು ಏನಾದ್ರೂ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ನಾವು ಏನಂತ ಕರಿಬಹುದು ಅಂತಂದ್ರೆ ಅದಕ್ಕೆ ನಾವು ಪ್ರೋಗ್ರಾಮ್, ಕಾರ್ಯಕ್ರಮಗಳು ಅಂತ ಹೇಳಿ ಕರಿಬಹುದು. ಹಾಗಾಗಿ ಇಟ್ ಗಿವ್ಸ್ ಅ ಸ್ಟೆಪ್ ಬೈ ಸ್ಟೆಪ್ approach to guide, it gives a what step by step approach to guide the action necessary to reach a predetermined goal. ಈ ಮುಂಚಿತವಾಗಿ ನಿರ್ಧರಿಸಿದಂತಹ ಉದ್ದೇಶಗಳನ್ನ ಸಾಧಿಸಲಿಕ್ಕೆ ಮಾರ್ಗದರ್ಶನವನ್ನ ಹಂತ ಹಂತದಲ್ಲಿ ನೀಡುವಂತಹದ್ದು ಯಾವುದು ಅಂತ ಬಂದಾಗ ಅದು ಕಾರ್ಯಕ್ರಮಗಳಾಗಿ ಕಾಣ್ತವೆ. ನಾವು ಕಾರ್ಯಕ್ರಮಗಳ ಮೂಲಕ ನಾವೇನ್ ಮಾಡುವುದು, ನಮ್ಮ ಸಕ್ಸಸ್ ಅನ್ನ ಕಾಣುವಂತಹದ್ದು. ಸೇಮ್ ನಾನು ಜನರಲ್ ಆಗಿ ಎಕ್ಸಾಂಪಲ್ ಕೊಟ್ಟೆ. ಇನ್ನೊಂದು ನಾನು ಆರ್ಗನೈಸೇಷನ್ ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಹೋದ್ರೆ, ಇನ್ ದ ಆರ್ಗನೈಸೇಷನ್ ಪಾಯಿಂಟ್ ಆಫ್ ವ್ಯೂ, ಪ್ರೊಡಕ್ಷನ್ ಪ್ರೋಗ್ರಾಮ್, ಸೇಲ್ಸ್ ಪ್ರೋಗ್ರಾಮ್, ಫೈನಾನ್ಷಿಯಲ್ ಪ್ರೋಗ್ರಾಮ್, ಅಡ್ವರ್ಟೈಸ್ಮೆಂಟ್ ಪ್ರೋಗ್ರಾಮ್, ಸೇಲ್ಸ್ ಪ್ರಮೋಷನ್ ಪ್ರೋಗ್ರಾಮ್, ಟ್ರೈನಿಂಗ್ ಪ್ರೋಗ್ರಾಮ್. So many what program in the organization for achieving of what predetermined goal. ಈ ಅನೇಕ ಕಾರ್ಯಕ್ರಮಗಳನ್ನ ಹಾಕುಗಳ ಮೂಲಕ ನಾವೇನ್ ಮಾಡಬಹುದು, ಮುಂಚಿತವಾಗಿ ನಿರ್ಧರಿಸಿದಂತಹ ಉದ್ದೇಶಗಳನ್ನ ಸಾಧಿಸಲಿಕ್ಕೆ ಏನಾಗಿರುವಂತಹದ್ದು ಕಾರ್ಯಕ್ರಮಗಳು ಸಹಾಯಕವಾಗಿ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. The last but not the least in the types of the plans, what budget, ಮುಂಗಡ ಪತ್ರ ಅಂತ ಹೇಳಿ ಕರಿತಾ ಇದ್ದೀವಿ. ಮುಂಗಡ ಪತ್ರ ಅಂದ್ರೆ ಏನು? ಇದು ನಾವು ಆಯವ್ಯಯ ಪತ್ರ ಅಂತಲೂ ಏನ್ ಮಾಡಬಹುದು, ಕರಿಬಹುದು. ಹಾಗಾಗಿ ಆಯವ್ಯಯ ಪತ್ರ ಅಂದ್ರೆ ಏನು, ಇದು ಏನನ್ನ ಒಳಗೊಂಡಿರುತ್ತದೆ? ಸಿಂಪಲ್, ವಾಟ್ ಇಸ್ ದ ಮೀನಿಂಗ್ ಆಫ್ ಬಜೆಟ್? It is the statement of expected result. It is the statement of what expected result expressed in a numerical terms over a specific period of time. ಒಂದು ನಿರ್ದಿಷ್ಟ ಅವಧಿಗೆ ಅನುಗುಣವಾಗಿ ನಾವು ಮುಂಚಿತವಾಗಿ ನಿರ್ಧರಿಸಿದಂತಹ ಫಲಿತಾಂಶವನ್ನ ಅಂಕಿ ಸಂಖ್ಯೆಗಳ ಮೂಲಕ ವ್ಯಕ್ತಪಡಿಸುವುದಕ್ಕೆ ನಾವೇನ್ ಮಾಡಬೇಕು, ವ್ಯಕ್ತಪಡಿಸುವುದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ ಅದನ್ನ ಅಂದ್ರೆ ಬಜೆಟ್. ಏನಂತ ಕರಿತಾ ಇದ್ದೀವಿ? ಬಜೆಟ್, ಮುಂಗಡ ಪತ್ರ ಅಂತ ಹೇಳಿ ಕರಿತಾ ಇರುವಂತಹದ್ದು. It is a plan which quantities future facts and figures. ಮುಂದಿನ ವಾಸ್ತವ ಸ್ಥಿತಿಯನ್ನ ಎದರ ಮೂಲಕ ತೋರಿಸುವಂತಹದ್ದು ಅಂತಂದ್ರೆ ಒಂದು ಚಿತ್ರಣದ ಮೂಲಕ ತೋರಿಸುವಂತಹದ್ದು. ಫಾರ್ ಎಕ್ಸಾಂಪಲ್, ಇಫ್ ಅ ಕಂಪನಿ ವಾಂಟ್ಸ್ ಟು ಪ್ರೊಡ್ಯೂಸ್ ಸಮ್ ಆಫ್ ದ ಗೂಡ್ಸ್, ದಟ್ ಕಂಪನಿ ಆರ್ ದಟ್ ಫ್ಯಾಕ್ಟರಿ ನೀಡ್ ಸಮ್ ಆಫ್ ದ ಮಟೀರಿಯಲ್ಸ್, ಹ್ಯೂಮನ್ ರಿಸೋರ್ಸಸ್ ಅಂಡ್ ದ ಫಿಸಿಕಲ್ ರಿಸೋರ್ಸಸ್. ಒಂದು ಕಂಪನಿ ತನ್ನದೇ ಆದ ಉತ್ಪಾದನೆಯನ್ನ ಮಾಡಬೇಕಾಗಿತ್ತಂದ್ರೆ ಆ ಕಂಪನಿ ಉತ್ಪಾದನೆಗೆ ಬೇಕಾದಂತಹ ರಾ ಮೆಟೀರಿಯಲ್ಗಳಾದ್ರೂ ಆಗಿರುವಂತಹದ್ದು, ಅಲ್ಲದೆ ಫಿಸಿಕಲ್ ಭೌತಿಕ ಸಂಪನ್ಮೂಲ ಆದ್ರೂ ಆಗಿರುವಂತಹದ್ದು, ಹಣಕಾಸಿನ ಸಂಪನ್ಮೂಲ ಆಗಿರಬೇಕು. ಈ ಎಲ್ಲಾ ಸಂಪನ್ಮೂಲಗಳು ಎಷ್ಟು ಪ್ರಮಾಣದಲ್ಲಿ ಅವಶ್ಯಕತೆ ಇದೆ ಅನ್ನುವಂಥದ್ದು ಕುರಿತು ತಿಳಿಸುವಂತಹದ್ದು ಯಾವುದು ಅಂದ್ರೆ ವಾಟ್ ಬಜೆಟ್. ಹಾಗಾಗಿ ಬಜೆಟ್ ಅನ್ನುವಂತಹದ್ದೇನು ಸಂಪೂರ್ಣವಾದ ಅಂಕಿ ಅಂಶಗಳನ್ನು ನಾವು ಕಾಣಿಸುವಂತಹದ್ದು. ದ ಟೈಪ್ಸ್ ಆಫ್ ದ ಬಜೆಟ್, ವಾಟ್ ಆರ್ ದ ಟೈಪ್ಸ್ ಆಫ್ ಬಜೆಟ್? ಬಜೆಟ್ ಅಲ್ಲಿ ಯಾವ್ಯಾವುಗಳನ್ನು ನಾವು ನೋಡಬಹುದು? ಸೇಲ್ಸ್ ಬಜೆಟ್ ಅಂತ ನಾವು ನೋಡಬಹುದು, ಅಂಡ್ ಪ್ರೊಡಕ್ಷನ್ ಬಜೆಟ್, ಕ್ಯಾಶ್ ಬಜೆಟ್, ರೆವೆನ್ಯೂ ಅಂಡ್ ಎಕ್ಸ್ಪೆನ್ಸಸ್ ಬಜೆಟ್, ಮಾರಾಟದ ಮುಂಗಡ ಪತ್ರ, ಉತ್ಪಾದನಾ ಮುಂಗಡ ಪತ್ರ, ಹಣಕಾಸು ಮುಂಗಡ ಪತ್ರ ಮತ್ತು ಆದಾಯ ವೆಚ್ಚದ ಮುಂಗಡ ಪತ್ರ, ಈ ರೀತಿಯಾಗಿ ನಾವೇನ್ ಮಾಡಬಹುದು, ಈ ವಿಧಗಳನ್ನು ನಾವು ಕಾಣಬಹುದು. The budget is helps to the organization for the controlling process. ಈ ಒಂದು ಮುಂಗಡ ಪತ್ರ ಅನ್ನುವಂತಹದ್ದು ಒಂದು ಸಂಸ್ಥೆಯ ನಿಯಂತ್ರಣದ ಪ್ರಕ್ರಿಯೆಗೆ ಏನಾಗಿರುವಂತಹದ್ದು ಅಥವಾ ನಿಯಂತ್ರಣಕ್ಕೆ ಏನಾಗಿರುವಂತಹದ್ದು ಅನುಕೂಲಕರವಾಗಿರುವಂತಹದ್ದು. ಬಿಕಾಸ್ ಆಫ್ ದ ಬಜೆಟ್ ಹೆಲ್ಪ್ಸ್ ಟು ದ find out the what is the deviations in the
program or the activity. It find out the what deviations, ಅಲ್ಲಿ ಯಾವ ತೊಂದರೆಗಳಾಗಿದ್ದಾವೆ, ವ್ಯತ್ಯಾಸಗಳಾಗಿದ್ದಾವೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳುವುದು ಸಹಿತವಾಗಿ ಎಲ್ಲಿಂದ ಕಾಣ್ತಾ ಇದ್ದೀವಿ, ಅದು ಬಜೆಟ್ ಮೂಲಕ ಕಾಣ್ತಾ ಇರುವಂತಹದ್ದು ನಾವು ನೋಡ್ತಾ ಇದ್ದೀವಿ. ಎಸ್, ಇಟ್ ಹೆಲ್ಪ್ಸ್ ಟು ದ what organization to find out the deviations with the numerical terms. ಸೊ ಎದ್ರ ಮೂಲಕ ಅಂತಂದ್ರೆ ಅದು ಅಂಕಿ ಸಂಖ್ಯೆಗಳ ಮೂಲಕ ವ್ಯತ್ಯಾಸವನ್ನು ಗುರುತಿಸೋದು and correct them ಅದನ್ನು ಸರಿಪಡಿಸಲಿಕ್ಕೂ ಸಹಿತವಾಗಿ ಸಹಾಯಕವಾಗಿರುವಂತಹದ್ದು ಯಾವುದು ಅಂತ ನೋಡಿದಾಗ ಅದು ಮುಂಗಡ ಪತ್ರವಾಗಿ ಕಾಣ್ತದೆ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇನ್ ಆನ್ಯುವಲ್ ಎಕ್ಸಾಮ್ ದ ರೂಲ್ಸ್, ಪ್ರೋಗ್ರಾಮ್ and the budget, these points can be asked for the 2 marks or 4 marks. I will continue in the next class. Thank you.